ಮಟ್ಟಿಗೆ ಮನೆ ವಾಸ್ತು ವಿಚಾರದಲ್ಲಿ ನೋಡೋ ಸಹಜ. ಒಂದು ಆಫೀಸ್ ಸೆಟ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮದೇ ಆದಂಥ ಒಂದು ಪ್ಲಾನಿಂಗ್ ಇರುತ್ತೆ. ಸೊ ಆ ರೀತಿ ನೀವು ನಿರ್ಮಾಣ ಮಾಡುವಂಥದ್ದು ಇರುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಆಫೀಸ್ ಕಚೇರಿಗಳು ಏನಿರುತ್ತೆ, ವಾಸ್ತು ಸರಿ ಇಲ್ಲ ಅಂದರೆ ಮಾಡೋ ಬಿಸ್ನೆಸ್ಸು ಹೊಡೆತ ಬೀಳ್ತಾ ಇರುತ್ತೆ. ಕೆಲವು ಅಭಿವೃದ್ಧಿ ಇರಲ್ಲ, ಕೆಲವು ಅಲ್ಲಲ್ಲೇ ಕೆಲಸ ಮಾಡೋ ಜಾಗದಲ್ಲೇ ಅವರವರಲ್ಲೇ ಕಲಹಗಳು ಉಂಟಾಗೋದು. ಮತ್ತು ಇನ್ನು ಕೆಲವು ಆಫೀಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಕೆಲಸದವರು ಸ್ಥಿರವಾಗಿ ನಿಂತ್ಕೊಳ್ಳಲ್ಲ. ಬರ್ತಾರೆ, ಒಂದೆರಡು ತಿಂಗಳು ಕೆಲಸ ಮಾಡ್ತಾರೆ, ಬಿಟ್ಟು ಹೋಗ್ತಾ ಇರ್ತಾರೆ. ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ಮತ್ತು ಕೆಲವು ಬಹಳ ಚೆನ್ನಾಗಿ ಆಫೀಸು ಕೆಲವೊಂದು ಜಾಗದಲ್ಲಿ ಇಟ್ಟಿರುವಂಥ ಜಾಗದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ, ಒಳ್ಳೊಳ್ಳೆ ಕಾಂಟ್ರಾಕ್ಟ್ ಸಿಕ್ಕಿರುತ್ತೆ. ಆದರೆ ಕೆಲವು ಆಫೀಸ್ ಬದಲಾವಣೆ ಆಗಿದ ತಕ್ಷಣ ಸಿಕ್ಕಿರುವಂಥ ಕಾಂಟ್ರಾಕ್ಟ್ ಈಗಾಗಲೇ 4-5 ವರ್ಷಗಳು ನಡೀತಾ ಇರುತ್ತೆ, ಅದನ್ನು ಕೈ ತಪ್ಪೋಗುವಂಥ ಪರಿಸ್ಥಿತಿ ಆಗುತ್ತೆ. ಇದಕ್ಕೆ ವಾಸ್ತು ಪ್ರಮುಖ ಕಾರಣ ಆಗುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ, ಇವತ್ತು ವಾಸ್ತು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಪ್ರಭಾವ ಬೀಳುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಹೆಚ್ಚಿನ ಸಮಯವನ್ನು ಕಳೀತೀವೋ ಅಲ್ಲಿ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ ಅನ್ನುವಂಥದ್ದು ನಮ್ಮ ಮೇಲೇನೂ ಪ್ರಭಾವ ಬೀಳುವಂಥದ್ದಿರುತ್ತೆ. ಅದಕ್ಕೆ ನಾವು ಹೆಚ್ಚಿನ ಮಟ್ಟಿಗೆ ವಾಸ್ತು ವಿಚಾರದಲ್ಲಿ ಗಮನಿಸಲೇಬೇಕಾಗುತ್ತೆ. ಅದು ಕಚೇರಿ ಆಗಬಹುದು, ಅಥವಾ ಮನೆ ವಾಸ್ತು ಆಗಬಹುದು, ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಗೋಡನ್, ದೊಡ್ಡದಾದಂಥ ಗೋಡನ್ಗಳನ್ನು ನಿರ್ಮಾಣ ಮಾಡ್ತೀರಾ, ಅದು ವಾಸ್ತು ಸರಿ ಇಲ್ಲ ಅಂದರೆ ಲಾಸ್ ಆಗಬಹುದು, ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು, ಅಥವಾ ಕೆಲಸದಲ್ಲಿ ಇರುವಂಥವರ ನಡುವೆನೇ ಬಾಂಧವ್ಯತೆ ಇಲ್ದಿರ ಕಲಹಗಳು ಜಾಸ್ತಿ ಆಗಬಹುದು, ಅಥವಾ ಕೆಲಸದವರು ಸ್ಥಿರವಾಗಿ ನಿಲ್ಲೋದಕ್ಕಾಗೋದಿಲ್ಲ, ಸಿಕ್ಕಿರೋ ಕಾಂಟ್ರಾಕ್ಟ್ಗಳೆಲ್ಲ ಕೈ ತಪ್ಪು ಹೋಗ್ತಾ ಇರುತ್ತೆ. ಸೊ ಈ ರೀತಿ ಸಮಸ್ಯೆಗಳಾಗುತ್ತೆ. ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ಸೇ ಲಾಸ್ ಆಗಿ ಮುಚ್ಚುವಂಥ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಜಾತಕದಲ್ಲಿ ನಾವು ನೋಡ್ತೀವಿ ನೋಡಿ, ಕರ್ಮಸ್ಥಾನ ಅಂದರೆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ದಶಮ ಸ್ಥಾನ ಉದ್ಯೋಗ, ಯಾವ ಉದ್ಯೋಗ ಆಗುತ್ತೆ ಮನುಷ್ಯನಿಗೆ. ಸೊ ಈ ಹುಡುಗನಿಗೆ ಲೆಕ್ಕಾಚಾರದಲ್ಲಿ ಮಾಡೋಕ್ಕೆ ಹೋದರೆ ಒಳ್ಳೆ ಎಜುಕೇಷನ್ ಮಾಡಿದ್ದಾನೆ ನೋಡಿ, ನೀವು ಬಿಸ್ನೆಸ್ ಲೈನಿಗೆ ಆಗಿಬರುವಂಥದ್ದು ಅನ್ನುವಂಥದ್ದು ಜಾತಕದಲ್ಲಿ ಇರುತ್ತೆ. ಸೊ ಹಾಗಿದ್ದಾಗ ಯಾವ ಬಿಸ್ನೆಸ್ ಮಾಡಬಹುದು. ಸೊ ಆತನಿಗೆ ಗುರು ಚೆನ್ನಾಗಿದ್ದಾನೆ, ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಅಂದರೆ ಸ್ಕೂಲುಗಳನ್ನು ನಡೆಸ್ತಾರೆ, ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಮಾಡ್ತಾ ಇರ್ತಾರೆ, ಅಥವಾ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂಥ ಉಪಕರಣಗಳಿಗೆ ಸಂಬಂಧಪಟ್ಟಂಥ ತಯಾರಿಕೆಯಲ್ಲಿರ್ತಾರೆ. ಅದು ಬಟ್ಟೆಗಳಾಗಬಹುದು, ಅಥವಾ ಬುಕ್ಸ್ ಸಂಬಂಧಪಟ್ಟಂಥದ್ದಾಗಬಹುದು, ಈ ಪ್ರಿಂಟಿಂಗ್ ಮಿಷಿನ್ನು, ಇವೆಲ್ಲವೂ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಆಗ್ಬರುವಂಥ ಬಿಸ್ನೆಸ್ಸು ಎಲ್ಲೋ ಒಂದು ಕಡೆ ಮಾಡುವಂತಹ ಜಾಗ ವಾಸ್ತು ಕೆಟ್ಟಿದ್ರೆ, ಅದು ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದ್ದಿದ್ದು ಲಾಸ್ ಆಗುವಂಥದ್ದು ಇರುತ್ತೆ ಸ್ಥಾನ ಬದಲಾವಣೆ ಆದಾಗ. ಸೊ ಇದನ್ನು ನೀವು ಪ್ರಮುಖ ಗಮನಿಸಬೇಕಾಗತ್ತೆ. ಮತ್ತು ಯಾವುದಾದ್ರೂ ಕೆಲವೊಂದು ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ವ್ಯವಹಾರವನ್ನು ಇಟ್ಕೊಂಡಿರ್ತೀರ, ಇಲ್ಲಿ ನೀವು ವ್ಯವಹಾರವನ್ನು ಮಾಡ್ತಾ ಇರ್ತೀರ, ಅಥವಾ ಕೆಲವೊಂದೆಲ್ಲ ದೊಡ್ಡ ದೊಡ್ಡ ಗೋಡನ್ಗಳನ್ನು ಮಾಡಿ ಏನಾದರೂ ತಯಾರು ಮಾಡಿ ಅದನ್ನು ಸೇಲ್ ಮಾಡುವಂಥದ್ದು ವ್ಯವಹಾರವನ್ನು ಇಟ್ಕೊಂಡಿರ್ತೀರ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಸರಿಯಾದಂತಹ ಮಾರ್ಗದರ್ಶನ ತೆಗೆದುಕೊಂಡು ವಾಸ್ತುವನ್ನು ನೋಡಿ ನಿರ್ಮಾಣ ಮಾಡಿಲ್ಲ ಅಂದರೆ ಲಾಸ್ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕುತ್ಕೊಳ್ಳುವಂಥ ಸ್ಥಳ ಹೇಗಿರಬೇಕು, ಯಾವ ದಿಕ್ಕಿನ ಕಡೆ ಮುಖ ಮಾಡಿ ಕುತ್ಕೊಳ್ಬೇಕಾಗತ್ತೆ, ಮತ್ತು ಗೃಹ ಯಜಮಾನ ಹೇಗೆ ಲೆಕ್ಕಾಚಾರವನ್ನು ಮಾಡಿ ನೈಋತ್ಯ ಭಾಗದಲ್ಲಿ ಇರಬೇಕು ಅಂತ ಹೇಳುತ್ತೋ, ಈ ವಾಸ್ತು ವಿಚಾರದಲ್ಲಿ ಕಚೇರಿಯ ವಾಸ್ತುನೂ ಅದನ್ನೇ ನೋಡಬೇಕಾಗುತ್ತೆ. ಯಾರು ಇರ್ತಾರೋ ಮುಖ್ಯಸ್ಥ, ಆತ ನೈಋತ್ಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಬೇಕು ಅಂತ ಹೇಳುತ್ತೆ. ನೋಡಿ, ಯಾವಾಗ ವಾಯುವ್ಯ ಭಾಗದಲ್ಲಿ ಕುತ್ಕೊಳ್ತಾರೋ ಎಲ್ಲವೂ ಧನ ನಷ್ಟವನ್ನು ಉಂಟು ಮಾಡುತ್ತೆ. ಏನು ಸಂಪಾದನೆ ಬರುವಂಥದ್ದು ಇರುತ್ತೆ ಅಲ್ಲಿ ಇನ್ಕಮ್ ಸೋರ್ಸು ಎಲ್ಲವೂ ಕಳ್ಕೊತಾ ಇರ್ತಾರೆ. ಅದನ್ನು ನಾವು ನೋಡಬೇಕು. ಅದೇ ಅಗ್ನಿಮೂಲೆಯಲ್ಲಿ ಅಂದರೆ ಈ ಪೂರ್ವ ಆಗ್ನೇಯಕ್ಕೇನಾದರೂ ಅವ್ರದ್ದು ರೂಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಬೇರೆ ಟೆನ್ಷನ್ ವಿಚಾರದಲ್ಲೇ ಬರ್ತಾ ಇರುತ್ತೆ. ಸುಮ್ಮನೆ ಬೇಡವಾದಂಥದ್ದು ಕೋಪವನ್ನು ಜಾಸ್ತಿ ಮಾಡ್ಕೊತಾ ಇರ್ತಾರೆ, ಸಿಟ್ಟು ಜಾಸ್ತಿ ಮಾಡ್ಕೊತಾ ಇರ್ತಾರೆ. ಸೊ ಇವೆಲ್ಲವನ್ನ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಿದಾಗ ಯಾವ್ಯಾವ ಭಾಗಗಳಲ್ಲಿ ಏನೇನು ಇರಬೇಕು ಅನ್ನುವಂಥದ್ದು ಮೊದಲಿಗೆ ತಿಳ್ಕೊಬೇಕು. ತಿಳ್ಕೊಂಡ ನಂತರ ಆ ಏನು ನೀವು ಎಷ್ಟು ಸ್ಕ್ವೇರ್ ಫೀಟಲ್ಲಿ ತಗೊಂಡಿದ್ದೀರಾ ಅದರಲ್ಲಿ ವಾಸ್ತು ವಿಚಾರದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಯಾವ ಕೋಣೆ ಹೇಗೆ ಬರಬೇಕು, ಯಾವ್ಯಾವ ವಸ್ತುಗಳನ್ನು ಇಡಬೇಕು ಅನ್ನುವಂಥದ್ದು ಇರುತ್ತೆ. ಈ ದಾಖಲಾತಿಗಳಾಗ್ಬೋದು, ಅಥವಾ ಇನ್ನಿತರ ಏನಾದರೂ ವಸ್ತುಗಳಿತ್ತು ಅಂದರೆ ಈ ದಕ್ಷಿಣ ನೈಋತ್ಯ ಭಾಗದಲ್ಲಿ ಇಡುವಂಥದ್ದು ಭಾಳ ಒಳ್ಳೆಯದು. ಅಥವಾ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ, ಕೆಲವೊಂದು ಪ್ರಾಡಕ್ಟ್ ಮಾಡಿ ಅದನ್ನು ಸೇಲ್ ಮಾಡುವಂಥದ್ದು ಗೋಡನ್ ಮಾಡ್ಕೊಂಡಿರ್ತಾರೆ. ಸೊ ಅಂತಹದ್ದನ್ನು ವಾಯುವ್ಯ ಭಾಗದಲ್ಲಿ ಇರಬೇಕು. ಅಂದರೆ ವಾಯುವ್ಯ ಅಂತ ಹೇಳಿದ್ರೆ ಅಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅಲ್ಲಿ ನಿಲ್ಲೋದಿಲ್ಲ. ಅದೇ ನೀವು ಏನಾದರೂ ನೈಋತ್ಯ ಭಾಗ ಬಿಟ್ಟು ವಾಯುವ್ಯದಲ್ಲಿ ಏನಾದರೂ ದಾಖಲಾತಿ ಇಡುವಂಥದ್ದಾಗಲಿ, ಅಥವಾ ಅಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಅಲ್ಲಿ ಕುಳಿತುಕೊಳ್ಳುವಂಥದ್ದಾಗಲಿ, ಅಲ್ಲಿ ಅಭಿವೃದ್ಧಿ ಇರೋದಿಲ್ಲ ಅಂತ ಹೇಳುತ್ತೆ.
ಸೊ ಇದನ್ನು ನಾವು ಗಮನಿಸಬೇಕು. ಮತ್ತು ಕೆಲಸದವರು ಯಾವಾಗಲೂ ಅಗ್ನಿಮೂಲೆ ಕಡೆ ಇರುವಂತಹ ರೂಮು ಅಥವಾ ಹಾಲ್ ಏನಾದರೂ ಇದ್ದು ಅಲ್ಲಿ ಕಚೇರಿಯನ್ನು ಮಾಡಿದರೆ ಅಂತಹ ಜಾಗದಲ್ಲಿಯೂ ಸಹ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ. ಇವೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ. ಮತ್ತು ಈಗಾಗಲೇ ಕೆಲವರು ಏನು ಮಾಡ್ತಾರೆ, ಬಾಡಿಗೆಗೆ ತಗೊಳ್ಳುವಂಥದ್ದು ಇರುತ್ತೆ ವ್ಯವಸ್ಥೆ. ಅಥವಾ ಇನ್ನು ಕೆಲವರಂತೂ ನನ್ನದೇ ಜಾಗ ಇದೆ, ಒಂದು ಆಫೀಸ್ ಸ್ಪೇಸ್ ಮಾಡೋಣ, ಸೊ ಒಂದು 600 ಅಥವಾ 1200 ಸ್ಕ್ವೇರ್ ಫೀಟಲ್ಲಿ ಮಾಡೋಣ. ಅಥವಾ ಕೆಲವು ದೊಡ್ಡದಾಗೆ ಮಾಡ್ತಾ ಇರ್ತಾರೆ, ಒಂದು 500 ಸ್ಕ್ವೇರ್ ಫೀಟಲ್ಲಿ ಆಫೀಸ್ ಒಂದು ಕಚೇರಿಯನ್ನು ಕಟ್ಟುವಂಥದ್ದು ಇರುತ್ತೆ. ಸೊ ಆ ಏನು ಸ್ಕ್ವೇರ್ ಫೀಟ್ ನೀವು ಮಾಡ್ತೀರೋ, ಚದರಡಿಗಳನ್ನು ಕಟ್ತೀರೋ, ಅದಕ್ಕೆ ಎಷ್ಟು ಆಯ ಅನ್ನುವಂಥದ್ದು ಬೇಕಾಗುತ್ತೆ. ಮತ್ತು ಯಾವ ದಿಕ್ಕಿನ ಕಡೆ ಕೆಲವು ಕೆಲಸದವ್ರು ಇರಬೇಕು, ಮತ್ತು ವ್ಯವಹಾರವನ್ನು ಮಾಡುವಂಥವ್ರು, ಮಾತುಕತೆ ಇಟ್ಕೊಳ್ಳುವಂಥವ್ರು, ಬರುವಂತಹ ಯಾರು ಕಸ್ಟಮರ್ಸ್ ಇರ್ತಾರೆ ಅಥವಾ ಕ್ಲೈಂಟ್ಸ್ ಇರ್ತಾರೋ ಅವ್ರ ಹತ್ರ ವ್ಯವಹಾರವನ್ನು ಮಾಡುವಂತಹ ಜಾಗ ಹೇಗಿರಬೇಕು, ಇವೆಲ್ಲವನ್ನು ತಿಳ್ಕೊಂಡು ನಾವು ಏನು ಕಚೇರಿಯನ್ನು ನಿರ್ಮಾಣ ಮಾಡಿದ್ರೆ ಅದು ಅಭಿವೃದ್ಧಿನೂ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸಾಮಾನ್ಯವಾಗಿ ವಾಸ್ತು ಎಲ್ಲ ಚೆನ್ನಾಗಿದ್ದು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ. ಇವತ್ತು ಕಾಂಪಿಟೇಷನ್ ಜಾಸ್ತಿ ಇದೆ, ಚೆನ್ನಾಗಿ ಆಗ್ಬಿಟ್ನಲ್ಲ ಅನ್ನುವಂತಹದ್ದು ಇರುತ್ತೆ. ಅಥವಾ ನಿಮ್ಮವರೇ ಮಾಡಲ್ಪಟ್ಟಂತಹ ಕೆಲವೊಂದು ಪ್ರಯೋಗಗಳಿರುತ್ತೆ. ಏನಾಗುತ್ತೆ, ಬಹಳ ಚೆನ್ನಾಗಿರುವಂಥ ಬಿಸ್ನೆಸ್ಸು ಹಾಳಾಗ್ತಾ ಇರುತ್ತೆ. ಅದನ್ನು ಹಾಳಾಗ್ತಾ ಇದೆ ಅಂತ ನಾವು ಹಾಗೆ ಬಿಟ್ಟರೆ ಆಗೋದಿಲ್ಲ, ಏನಾದರೂ ಅದಕ್ಕೆ ಸರಿ ಮಾಡ್ಕೊಳ್ಬೇಕಲ್ವ. ಹಾಗಾಗಿ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತಹದ್ದು ಕೆಲವೊಂದು ಅಷ್ಟಬಂಧ ಮಾಡಿಸಿ ಕೆಲವೊಂದು ಬಿಸ್ನೆಸ್ ಸುದರ್ಶನ ಯಂತ್ರವನ್ನು ಮಾಡಿ ಕೊಡ್ತಾ ಇದ್ದೀವಿ. ಅದು ಬಹಳ ಜನಕ್ಕೆ ಉಪಯೋಗ ಆಗ್ತಾಯಿದೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೆಲ್ಲ ಬಂದು ತೆಗೆದುಕೊಂಡು ಹೋಗಿ ಇಟ್ಟು ಇವತ್ತು ಪರವಾಗಿಲ್ಲ ಗುರುಗಳೇ, ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ, ನಾವು ಕಳೆದ 2-3 ವರ್ಷದ ಹಿಂದೆ ಬಂದಿದ್ವಿ, ಸೊ ಭಾಳ ಕಷ್ಟದಲ್ಲಿದ್ವಿ, ಏನೋ ಸಮಸ್ಯೆಗಳು ಆಗ್ತಾಯಿತ್ತು, ಅಲ್ಲೇ ಗಲಾಟೆಗಳು ಆಗ್ತಾಯಿತ್ತು ಕೆಲಸದವ್ರ ಹತ್ರ. ಸೊ ಇವತ್ತು ಎಷ್ಟೋ ಜನ ಬಹಳ ಚೆನ್ನಾಗಿದ್ದಾರೆ. ಯಾಕಂತ ಹೇಳಿದ್ರೆ ಆ ರೀತಿ ಸಮಸ್ಯೆ ಇದೆ, ಈಗಾಗಲೇ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಅಲ್ಲಿ ಕೆಲಸದವ್ರು ನಿಲ್ತಾ ಇಲ್ಲ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಸ್ವಲ್ಪ ಏನಾದರೂ ಚಿಕ್ಕ ಪುಟ್ಟ ವಿಚಾರನೇ ದೊಡ್ಡದು ಗಲಾಟೆ ಆಗ್ತಾ ಇದೆ, ಅಥವಾ ಕೆಲಸಗಳು ಕೈ ತಪ್ಪೋಗ್ತಾ ಇದೆ ಅಂತ ಹೇಳಿದ್ರೆ ದೃಷ್ಟಿ ಹೆಚ್ಚಾಗಿರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ. ಅದನ್ನು ರಿಮೂವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಿಮಗೆ ಸಾಧ್ಯ ಇದೆ, ಅಲ್ಲಿ ಜಾಗ ಇದೆ ಅಂತ ಹೇಳಿದ್ರೆ ಈ ಸುದರ್ಶನ ಹೋಮವನ್ನು ಮಾಡಿಸ್ಬಹುದು, ಮತ್ತು ಕಾಲಭೈರವ ಹೋಮವನ್ನು ಮಾಡಿಸ್ಬಹುದು. ಮತ್ತು ದೃಷ್ಟಿಗೋಸ್ಕರ ನಾವು ಈಗಾಗಲೇ ಪ್ರತ್ಯಂಗಿರ ಹೋಮ, ಬುಗಳಾಮುಖಿ ಹೋಮ ಇದೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಏನಾದರೂ ಪ್ರಯೋಗ ಆಗಿದ್ರೇನೋ ನಿವಾರಣೆ ಆಗುತ್ತೆ. ಸೊ ಇದು ಮಾಡಿ ಒಂದು ಅಷ್ಟದಿಗ್ಬಂಧನ ಮಾಡಿಸೋದ್ರಿಂದ ಹೆಚ್ಚು ಫಲ ಕೊಡುತ್ತೆ. ಇಲ್ಲ ಕೆಲವು ಜಾಗ ಕಡಿಮೆ ಪ್ರಮಾಣ ಇರುತ್ತೆ, ಈ ಥರ ನೆಗೆಟಿವ್ ಎನರ್ಜಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಜನಾಕರ್ಷಣ, ಯಾಕಂದರೆ ಜನನು ಅಲ್ಲಿ ಬರಬೇಕು, ವ್ಯವಹಾರವನ್ನು ನಡಿಬೇಕು ಅನ್ನುವಂಥದ್ದು ಕಾರಣದಿಂದ ಧನಾಕರ್ಷಣವನ್ನು ಕೊಡ್ತಾ ಇದ್ದೀವಿ. ಮತ್ತು ಅಷ್ಟದಿಗ್ಬಂಧನ ಇಷ್ಟು ಅಳವಡಿಸಿದ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೇನು ಒಂದು ಕನಿಷ್ಠ ಪಕ್ಷ ಅಂದ್ರೇನು ಒಂದು 5ರಿಂದ 6 ವರ್ಷ ಯಾವುದೇ ಸಮಸ್ಯೆ ಬರಲ್ಲ, ಚೆನ್ನಾಗಿ ನಡೀತಾ ಇರುತ್ತೆ. ಇನ್ನು ಕೆಲವು ವಾಸ್ತು ಸಮಸ್ಯೆಗಳಿದೆ ಅಂದರೆ ಯಾವ ಭಾಗದಲ್ಲಿ ವಾಸ್ತು ದೋಷ ಇದೆ, ನೈಋತ್ಯ ಭಾಗದಲ್ಲಿ ಏನಾದರೂ ವಾಸ್ತುಕ್ಕೆ ಸಂಬಂಧಪಟ್ಟಂಥದ್ದು ಬಾವಿ, ಕೊಳವೆ ಬಾವಿ ಅಥವಾ ತಗ್ಗು ಪ್ರದೇಶ ನೀವು ಇರುವಂಥ ಜಾಗ ಆಗಿದ್ದರೆ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಅಥವಾ ವಾಯುವ್ಯದಲ್ಲಿ ಏನೋ ತಗ್ಗಿದ್ದು ಅಥವಾ ಈಶಾನ್ಯ ತಗ್ಗಿದ್ರೆ ಅದೇನೋ ಅಷ್ಟು ಪರಿಣಾಮ ಬೀಳೋಲ್ಲ, ಅದಕ್ಕೆ ಸಂಪೂರ್ಣ ವಾಸ್ತುವನ್ನು ಅಳವಡಿಸಬಹುದು. ಅಥವಾ ಈ ವಾಯುವ್ಯ ಭಾಗದಲ್ಲಿತ್ತು ಅಂತ ಹೇಳಿದ್ರೆ ಉತ್ತರದ ಮಧ್ಯಭಾಗದಲ್ಲಿ ಸಾಕಷ್ಟು ಈ ನೀರಿನ ಏನು ಕಾರಂಜಿ ಬರುತ್ತೆ ಅಂಥದ್ದು ಒಂದು ತಂದು ಹಿಡೋದ್ರಿಂದ ಸೊ ನೀರು ಯಾವಾಗಲೂ ಶಬ್ದ ಮಾಡ್ತಾ ಇರಬೇಕು, ಆ ರೀತಿ ಹಿಡಬಹುದು. ಅದು ನಿಮಗೆ ಹೆಚ್ಚು ಫಲಗಳು ಕೊಡ್ತಾ ಇರುತ್ತೆ. ನೈಋತ್ಯ ದೋಷ ಇತ್ತು ಅಂತ ಹೇಳಿದ್ರೆ ಸ್ಫಟಿಕ ನಿಮಗೆ ಸಾಧ್ಯವಾದಷ್ಟು ಸಹ 1 kg 2 kg ಪ್ರಮಾಣದಷ್ಟು ನೀವು ಕುತ್ಕೊಳ್ಳುವಂತಹದ್ದು ಹಿಂಬದಿಯಲ್ಲಿ ಇಡಿ. ಅದು ನಿಮಗೆ ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ. ಕಚೇರಿಯಲ್ಲಿ ಉತ್ತಮವಾದಂತಹ ವ್ಯವಹಾರವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬರುವಂತಹ ವ್ಯಕ್ತಿಗಳು ನಿಮ್ಮ ಹತ್ರ ಸಂಬಂಧ ಚೆನ್ನಾಗಿರುತ್ತೆ, ಏನಾದರೂ ವ್ಯವಹಾರವನ್ನು ಇಟ್ಕೊಳ್ಳುವಂಥದ್ದು. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ಮತ್ತು ದುಡ್ಡಿನ ವ್ಯವಹಾರ ಇಟ್ಕೊಳ್ಳುವಂಥ ಜಾಗದಲ್ಲಿ ಒಂದು ಸ್ವಲ್ಪ ಸ್ಫಟಿಕ, ಮತ್ತು ಅದರ ಜೊತೆಗೆ ಕಮಲದ ಬೀಜ, ಮತ್ತು ಅದರ ಜೊತೆಗೆ ಕೆಲವೊಂದೆಲ್ಲ ಈ ಪಾದರಸ ಉಂಡೆ ಬರುತ್ತೆ ನಿಮಗೆ, ಅದನ್ನು ರಸಮಣಿ ಅಂತ ಹೇಳ್ತೀವಿ. ಸೊ ಅದು ಮತ್ತು ಕಮಲದ ಬೀಜಗಳನ್ನು ಒಂದು 8 ಬೀಜ ಇದ್ರೇನು ಸಾಕು. ಈ 3 ವಸ್ತುಗಳನ್ನು ಸಾಧ್ಯವಾದಷ್ಟು ಸಹ ಆ ವ್ಯವಹಾರ ಮಾಡುವಂಥ ದುಡ್ಡು ವ್ಯವಹಾರ ಇಟ್ಟುವಂಥ ಜಾಗದಲ್ಲಿ ಇಟ್ಟರೆ ಅದನ್ನು ಸಹ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳೇನಾದರೂ ಇದ್ರೇನು ನಿವಾರಣೆ ಆಗುತ್ತೆ ಈ ಕಚೇರಿ ವಿಚಾರದಲ್ಲಿ. ಮತ್ತು ಯಾವಾಗಲೂ ಅಷ್ಟೇ ಈ ನೈಋತ್ಯ ಎಂಟ್ರೆನ್ಸ್ ಏನಿರುತ್ತೆ, ಕೆಲವರಿಗೆಲ್ಲ ಈ ನೈಋತ್ಯ ಭಾಗದಲ್ಲಿ ಕೆಲವೊಂದೆಲ್ಲ ಎಂಟ್ರೆನ್ಸ್ ಇಟ್ಟಿರ್ತಾರೆ, ಭಾಳ ಹೊಡೆತ ಬೀಳ್ತಾ ಇರುತ್ತೆ. ಮನೆ ಕೆಲವೊಂದು ವಾಸ್ತು ನೋಡಿದಾಗ ನೈಋತ್ಯದಲ್ಲಿ ಎಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅಲ್ಲಿ. ಅಂಥ ಸಂದರ್ಭ ಏನಾದರೂ ಇತ್ತು, ಅಥವಾ ನೈಋತ್ಯ ಅಥವಾ ದಕ್ಷಿಣ ಕಡೆ ಏನಾದರೂ ಬಾಗಿಲು ಮಧ್ಯಭಾಗದಲ್ಲಿ ಇತ್ತು ಅಂದರೆ, ಅಥವಾ ಪೂರ್ವ ಏನಾದರೂ ಆಗ್ನೇಯದ ಕಡೆ ಎಂಟ್ರೆನ್ಸ್ ಇದ್ದರೆ, ದಕ್ಷಿಣ ಆಗ್ನೇಯ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಪೂರ್ವದ ಆಗ್ನೇಯ, ಎಲ್ಲರೂ ದಕ್ಷಿಣದ ರಸ್ತೆ ಇದ್ದಾಗ ಪೂರ್ವಕ್ಕೆ ಬಾಗಿಲಿಟ್ಟು ಬಿಡಬೇಕು ಅಂತ ಆ ರೀತಿ ಆಲೋಚನೆ ಮಾಡ್ತಾರೆ, ಅದು ತಪ್ಪು. ಯಾಕಂತ ಹೇಳಿದ್ರೆ ಪೂರ್ವ ಆಗ್ನೇಯ
ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನು ಕಚೇರಿವರೆಗೂ ಹೋಗಿ ಕಲಹಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಸೊ ಆ ಥರ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ, ಇನ್ನೂ ಒಂದು 2 ವರ್ಷ ಇರಲೇಬೇಕು ಅಥವಾ ಒಂದು 6 ತಿಂಗಳು ಇರಬೇಕು ಅಂತ ಹೇಳಿದ್ರೆ ಒಂದು ಉದ್ದಾದಂತಹ ಒಂದು ಕನ್ನಡಿಯನ್ನು ಅಳವಡಿಸಿ. ಸೊ ಬರುವಂಥದ್ದು ಒಂದು ಶೇಕಡ ಒಂದು 40% ಕಡಿಮೆ ಆದರೆ ಸಂಪೂರ್ಣ ಪರಿಹಾರ ಸಿಗೋದಿಲ್ಲ. ನಾವು ಕೆಲವೊಂದು ಪರಿಹಾರಗಳೆಲ್ಲ ಒಂದು ಬಿಸಿನೀರಿಗೆ ತಣ್ಣೀರಿದ್ದಂಥ ರೀತಿಯಲ್ಲಿ ಆಗುತ್ತೆ. ಅದು ಸಂಪೂರ್ಣವಾದಂಥ ವಾಸ್ತು ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಬರೋದಿಲ್ಲ. ಇವೆಲ್ಲ ವಸ್ತುಗಳನ್ನು ಇಡೋದ್ರಿಂದ ಕೆಲವೊಂದು ಏನಾಗುತ್ತೆ, 100ಕ್ಕೆ ಎಲ್ಲೋ ಒಂದು ಕಡೆ 40% 50% ಬಲ ಕೊಟ್ಟಾಗ ಪರವಾಗಿಲ್ಲಪ್ಪ, ಸ್ವಲ್ಪ ನಡೀತಾ ಇದೆ ಹೇಗೋ ಹಾಗೋ ಅನ್ನೋಂಥದ್ದು ಇರುತ್ತೆ. ಸೊ ಹಾಗಾಗಿ ಸಂಪೂರ್ಣವಾಗಿ ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ನಾನು ಹೇಳಿರುವಂಥದ್ದನ್ನು ಇಟ್ಟರೆ ಅದು ಕಂಪ್ಲೀಟ್ ಹೋಗ್ಬಿಡುತ್ತೆ. ಕೆಲವು ತಗ್ಗು ಪ್ರದೇಶ ಮತ್ತು ಕೆಲವೊಂದು ಕಡೆ ಈ ಈಶಾನ್ಯ ಭಾಗದಲ್ಲಿ ಹೈಟಾಗಿ ಮಾಡಿಬಿಟ್ಟಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಅಂತ ಮಾಡಿರ್ತಾರೆ ಈ ಕೆಲವೊಂದು ಆಫೀಸ್ಗಳಲ್ಲೆಲ್ಲ. ಈ ಯಾವಾಗ ದೇವಮೂಲೆ ಕಡೆ ಹೈಟ್ ಮಾಡ್ತಾರೋ ಅಲ್ಲಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ತೂಕ ಹೇಗಂದರೆ ಅಲ್ಲಿ ಯಾರು ನಡೆಸ್ತಾ ಇರ್ತಾರೆ ಆಫೀಸು, ಅವ್ರಿಗೆ ಭಾಳ ಟೆನ್ಷನ್ ಆಗ್ತಾ ಇರುತ್ತೆ, ಅದು ಆಗಲಿಲ್ಲ ಇದಾಗಲಿಲ್ಲ ಕೆಲಸ, ಅವ್ರಿಗೆ ದುಡ್ಡು ಕೊಡಬೇಕು, ಹೀಗೆ ಮಾಡಬೇಕು ಅನ್ನೋಂಥದ್ದು ಜಾಸ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೈಋತ್ಯ ಎಷ್ಟು ತೂಕ ಇಟ್ಟರೆ ಅಷ್ಟು ಒಳ್ಳೆಯದು, ಈಶಾನ್ಯ ಎಷ್ಟು ಡೌನ್ ಇದ್ದು ತೂಕ ಇಲ್ದಿದ್ರೆ ಅಷ್ಟೇ ನಿಮಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮತ್ತು ಕೆಲಸದವ್ರು ಯಾವಾಗಲೂ ಅಷ್ಟೇ ಪೂರ್ವ ಅಥವಾ ಉತ್ತರದ ಕಡೆ ಒಂದು ಮುಖ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದರೆ ಬಹಳ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಕೆಲವೊಂದು ಸರಳವಾದಂಥ ಸಲಹೆಗಳನ್ನು ತಿಳ್ಕೊಂಡು ನೀವು ಕಚೇರಿಯನ್ನು ಏನಾದರೂ ಸೆಟಪ್ ಮಾಡೋದಾಯಿತು, ಅದನ್ನೆಲ್ಲ ರೆಡಿ ಮಾಡುವಂಥದ್ದಾಯಿತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ.